ಕನ್ನಡದಲ್ಲಿ ದೊಡ್ಡ ನಟನಾಗಿ ಅಭಿನಯಿಸಿ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದ ನಟ ಇದೀಗ ನಿಧನರಾಗಿರುವಂಥದ್ದು ಬಂದಿರೋಂಥ ಸುದ್ದಿ. ಹೌದು, ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುತ್ತದೆ. ಈ ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದರು. ಲವ್ ಇನ್ ಮಂಡ್ಯದಲ್ಲಿ ಕೂಡ ಅಭಿನಯಿಸಿದರು. ಇತ್ತೀಚೆಗೆ ಒಂದು ಸಿನಿಮಾದ ಚಿತ್ರೀಕರಣದ ವೇಳೆ ಮಲಗಿದ ಜಾಗದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಇವರು ರಾಕ್ಲೈನ್ ಸುಧಾಕರ್ ಅವರು. ಏನಾದ್ರು ರಾಕ್ಲೈನ್ ಸುಧಾಕರ್ ಅವರನ್ನು ಸಾಕಷ್ಟು ಸಿನಿಮಾದಲ್ಲಿ ನೋಡಿದ್ದೀರ. ಹೌದು, ಯಶ್ ಅವರು ಅಭಿನಯಿಸಿದಂಥ ಸಿನಿಮಾದಲ್ಲೂ ಕೂಡ ಸತೀಶ್ ನೀನಾಸಂ ಜೊತೆಯೂ ಕೂಡ ಅಭಿನಯ ಮಾಡಿದರು. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಇವರು ಮಾಡಿದ್ದಾರೆ ರಾಕ್ಲೈನ್ ಸುಧಾಕರ್ ಅವರು. ಇತ್ತೀಚೆಗೆ ಒಂದು ಸಿನಿಮಾದ ಚಿತ್ರೀಕರಣದ ವೇಳೆ ಚಿತ್ರೀಕರಣ ಮುಗಿಸಿಕೊಂಡು ಮಧ್ಯಾಹ್ನದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಶೆಡ್ಯೂಲಿಗೆ ರೆಡಿಯಾಗೋಣ ಅಂತೇಳಿ ಹೋಗಿ ಮಲಗಿದ್ದಾರಂತೆ. ಮಲಗಿದಂಥ ಸ್ಥಳದಲ್ಲಿ ಸುಮಾರು 2 ಗಂಟೆ ಆದರೆ ಎದ್ದೇಳಿದ್ದಕ್ಕೆ ನಿರ್ದೇಶಕರು ಎಬ್ಬರಿಸಲು ಹೋದಾಗ ಎದ್ದೇಳಿದ್ದಾಗ ತಕ್ಷಣ ಆಂಬುಲೆನ್ಸನ್ನು ತರಿಸಿ ಹೋಗಿದ್ದಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲೇ ಅವರು ಸುಮಾರು 1 ಗಂಟೆ ಹಿಂದೆ ಅವರು ಕೊನೆ ಸೆಳೆದಿದ್ದಾರೆ ಹೃದಯಾಘಾತಕ್ಕೆ ಒಳಗಾಗಿ ಅಂತೇಳಿ ಶಾಕಿಂಗ್ ಮಾಹಿತಿಯೊಂದನ್ನು